ನಮಸ್ಕಾರ ಮೀನುಗಾಡ ಮಂದಿ ಬರ್ರಿ ಇದಕ್ಕೆ ಹೋಗೋಣ ಬ್ಯಾಂಗ್ಳೂರ್ನಾಗಿರೋ ಹೋಟೆಲ್ ಎಸೋಟೋ ಅಂತ ಐತ್ರಿ. ಭಾರಿ ಹೋಟೆಲ್ ಅದ ರೀ ಇದು. ಭಾಳ ಕಡಿಮೆ ರೇಟು, ಬರೀ 450 ರೂಪಾಯಿ ರೀ ಒಂದು ದಿವಸ. ಸ್ಲೀಪಿಂಗ್ ಪಾಡ್ ಅಂತ ಸಿಗ್ತಾವೆ ರೀ. ಇಲ್ಲಿ ನೋಡಿರಿ, ಇದ್ರೊಳಗೆ ಲಿಫ್ಟ್ನಾಗ ಹೋಗಿದ್ರೆ ಇದು ಸೆಕೆಂಡ್ನೇ ಫ್ಲೋರ್ ರೀ. ಇಲ್ಲಿ ಏನದಾವಲ್ಲ ರೀ, ಪ್ರಾರ್ಥನೆ ಮಾಡ್ಬೋದು ರೀ. ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಏನದಾರಲ್ಲ ಅವರು ಮಾಡೋಕೆ, ಪ್ರಾರ್ಥನೆ ಮಾಡೋಕೆ ಹಿಂಗೆ ನೀವು ಕೆಳಗೆ ಇಳಿದ್ರಂತಂದ್ರೆ ಇಲ್ಲಿ ಲಾಕರ್ ರೂಮ್ ಐತ್ರಿ. ಇಲ್ಲಿ ಹೋದ ಕೂಡ ಒಬ್ಬೊಬ್ಬ ಇರ್ತಾನೆ ರೀ ನೋಡಕ್ಕಂತ. ತಡ್ರಪ್ಪ, ಇವ ಇಲ್ಲಿ ಅದಂತ ತಡ್ರಿ, ಇನ್ನು ಬರೋವಲ್ಲ. ಹಾಂ, ಇಲ್ಲಿ ಮಕ್ಕಂಡನ. ಆದರೆ ಪಾಪ ಏನು ಮಾಡ್ಬೇಕು, ಅವ ಇಲ್ಲಿ ಡ್ರೆಸ್ ಕೊಡ್ತಾರೆ ರೀ. 2 ಅಂಗಿ ಜೋಣ್ಣ, ನಿಮ್ಗೆ ಯಾವ ಸೈಜ್ ಐತಿ, XL L ಅದು ಕೊಡ್ತಾರೆ ರೀ. ಒಂದು ಟ್ಯಾವಲ್ ಕೊಡ್ತಾರೆ, ಒಂದು ಬ್ರಷ್, ಒಂದು ಟೂತ್ಪೇಸ್ಟ್ ಕೊಡ್ತಾರೆ, ಒಂದು ಚಪ್ಪಲಿ ಕೊಡ್ತಾರೆ. ಇಲ್ಲಿ ಲಾಕರ್, ಈ ಲಾಕರಿಗೆ ಒಂದು ವಾಚ್ ಇರ್ತೈತಿ. ಅದು ವಾಚ್ ಹಿಂಗೆ ಹಿಡಿದ್ಬಿಟ್ರೆ ಅಂತಂದ್ರೆ ಟರ್ಕ್ ಅಂತೈತಿ, ತೆಗಿತೈತಿ. ಅದು ಲಾಕ್. ಅಲ್ಲಿ ಏನು ಮಾಡ್ಬೋದು ಅಂದ್ರೆ ನಿಮ್ಮ ಸಾಮಾನು ಏನೇನು ಇರ್ತಾವಲ್ಲ ಅವನ್ನೆಲ್ಲ ಹಿಂಗೆ ಇಡ್ಬೋದು. ಇಟ್ಟಿಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವ್ರು ಕೊಟ್ಟಿದ್ದು ಅಂಗಿ ಚೊಣ್ಣ ಹಾಕೊಂಡು ಚಪ್ಪಲಿ ಹಾಕ್ಕೊಂಡು ಹೋಗೋದ್ರಿ. ಇಲ್ಲೇ ಲಾಕರ್ ರೀ. ಇದು ಸೇಫ್ ಇರುತ್ತೆ ರೀ ಅಂತಾರೆ. ಆದರೆ ಇಲ್ಲಿವರೆಗಾದ್ರೆ ನಾನು ಹೋಗಿದ್ರ ಪ್ರಕಾರ ಏನೂ ಅಂಥದ್ದೇನು ನಡೆದಿಲ್ಲ, ಚಲೋ ಅದ. ಹಿಂಗೆ ನೀವು ಅಂಗಿ ಚಡ್ಡಿ ಹಾಕ್ಕೊಂಡು ಅವ್ರು ಚಪ್ಪಲಿ ಕೊಟ್ಟಿದ್ದು ಹಾಕ್ಕೊಂಡು ಹಿಂಗೆ ಬಂದರೆ ಇಲ್ಲೊಂದು ಲಾಕರ್ ಐತ್ರಿ. ಇಲ್ಲಿ ಮೊಬೈಲ್ ಗಿಬೈಲ್ ಇದ್ರೆ ಅಂದ್ರೆ ಇಡ್ಬೋದು. ನಾನು ಇನ್ನೂವರೆಗಾದ್ರೆ ಯೂಸ್ ಮಾಡಿಲ್ಲ ಇದನ್ನ. ಹಿಂಗೆ ಹೋದ್ರೆ ಅಂತಂದ್ರೆ ಇದು ಲಾಕರ್ ರೂಮ್ ರೀ. ಹಿಂಗೆ ಮುಂದಕ್ಕೆ ಹೋದ್ರೆ ಅಂತಂದ್ರೆ ಇಲ್ಲಿ ರೈನ್ ಡ್ಯಾನ್ಸಿಂದ ಒಂದು ಐತ್ರಿ. ಇಲ್ಲಿ ಯಾರು ಪಡ್ಡೆ ಹುಡ್ರಿದ್ರೆ ಅಂದ್ರೆ ರೈನ್ ಡ್ಯಾನ್ಸ್ ಮಾಡ್ಬೋದು. ಇದು ಹಿಂದೆ ಒಂದು ಸ್ಪಾ ಐತ್ರಿ. ಇದು ನೀವು ಚಾರ್ಜ್ ಕೊಟ್ಟು ಮೈಕೈ ನೋವಿತ್ತಂದ್ರೆ ಅದನ್ನು ಮೈಕೈ ನೋವು ಮಾಲಿಷ್ ಮಾಡಿಸ್ಬೋದು. ಇಲ್ಲಿ ಏನೈತೆ ರೀ, ಗಂಡ್ಮಕ್ಳಿಗೆ ಜಳಕ ಮಾಡೋ ರೂಮ್ ಐತ್ರಿ ಅದು. ಇಲ್ಲಿ ಹೋಗಿ ಫ್ರೆಶ್ ಅಪ್ ಆಗ್ಬೋದು. ಟ್ಯಾವೆಲ್ ಕೊಟ್ಟಿರ್ತಾರೆ, ಹಂಗೆ ನಿಮ್ದು ಟ್ಯಾವೆಲ್ ಕೊಟ್ಟಿರ್ತಾರೆ, ಡ್ರೆಸ್ ಮಾಡ್ಬೋದು. ಇಲ್ಲಿದ್ದವ್ರಿಗೆ ಬೇಸರ ಆದ್ರೆ ಕುಂತು ಮೊಬೈಲ್ ಗಿಬೈಲ್ ನೋಡೋಕೆ ಹಂಗೈತ್ರಿ. ಹಾಂ, ಈಚಕ್ಕೆ ಹಂಗೆ ಇದು ಹುಲ್ಲು ಪ್ಲ್ಯಾಸ್ಟಿಕ್ ಹುಲ್ಲು ರೀ, ಖರೆ ಹುಲ್ಲು ಏನಲ್ಲ, ಒಟ್ಟು ಆರಾಮದ ರೀ. ಈಚಕ್ಕೆ ಹೋದ್ರಂತಂದ್ರೆ ಇಲ್ಲಿ ನೀವು ಆರಾಮ ಮಕ್ಕೊಂಡು ಅಂದ್ರೆ ಒಂದು ಟೈಪ್ ಉದ್ದ ಟೈಪ್ ಇದೋದವ ರೀ. ನೀರು ಇರ್ತೈತಿ ಕೆಳಗೆ, ಆರಾಮದ್ರೊಳಗೆ ರೆಸ್ಟ್ ತೊಗೋಬೋದು. ಹಿಂಗೆ ಮ್ಯಾಗ ಏರಿದ್ರಂತಂದ್ರೆ ನೀವು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತ್ರಿ. ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಡು ಹಾಕಿರ್ತಾರೆ, ಮಸ್ತ್ ಹಾಡು. ಅಂದರೆ ಹಿಂದಿ ಕನ್ನಡ ಏನಿರಲ್ಲ, ಎಲ್ಲವೂ ಹಿಂದಿ ತಮಿಳು ತೆಲುಗು ಎಲ್ಲ ಇರ್ತೈತಿ. ಇಲ್ಲೆಲ್ಲವೂ ಸ್ವಿಮ್ಮಿಂಗ್ ಮಾಡ್ತಾರೆ. ಸ್ವಿಮ್ಮಿಂಗ್ ಮಾಡ್ತಾರೆ ಅಂದರೆ ಗಂಡ್ಮಕ್ಳು ಹೆಣ್ಮಕ್ಳು ಇರ್ತಾರೆ. ಬಟ್ ಹೆಣ್ಮಕ್ಳು ಇದ್ದಾಗ ಬೇರೆ, ಗಂಡ್ಮಕ್ಳು ಇದ್ದಾಗ ಬೇರೆ. ಇಲ್ಲಿ ನೋಡ್ರಿ, ಒಬ್ಬ ಸ್ವಿಮ್ಮಿಂಗ್ ಮಾಡೋದಿದ್ದ. ಈ ಮನುಷ್ಯ ಸ್ವಿಮ್ಮಿಂಗ್ ಮಾಡೋದನ್ರಿ, ಆಮೇಲೆ ಆಟ ಬಿದ್ದುಬಿಟ್ಟ. ನಾನು ಹೋದ್ನೋ ಅದನೋ ಅಂತಂದು ಮತ್ತೆ ಅವ್ನು ಕೈ ಬಿಡೋದು ವಿಷಯ ಮ್ಯಾಗ ಗೊತ್ತಾಯ್ತು, ಮರೇ ಸ್ವಿಮ್ಮಿಂಗ್ ಮಾಡ್ತಿದ್ದಂತ. ನಾನು ಎಲ್ಲಿ ಆಟ ಬಿದ್ದಿದ್ದು ನೋಡಿದಂದ್ರೆ ಎಲ್ಲೇ ಹೋಗೇ ಬಿಡೋಣ ಅಂತ ಕಂಡಿದ್ದೀನಿ ರೀ. ಹೆಂಗೆ ಬಂದ್ರು ಅಂತಂದ್ರೆ ಇಲ್ಲೈತೆ ನೋಡ್ರಿ, ಎಸೋಟೋ ಅಂತಂದ್ರೆ ಇದು ಹೋಟೆಲ್. ಆದರೆ ಚಲೋ ಅದ ರೀ ಹೋಟೆಲ್. 446 ರೂಪಾಯಿ, 450 ರೂಪಾಯಿ ತಿಕ್ಕೋಬೋದು. ಈಗ ಸದ್ಯಕ್ಕೆ 2024 ಮುಂದೆ ಹೆಂಗೈತೆ ರೇಟ್ ಗೊತ್ತಿಲ್ಲ. ಇದು ಅಲ್ಲಿ ಇದು 3rd ಫ್ಲೋರ್ ಅಂದ್ರೆ 4th ಫ್ಲೋರ್ನಾಗ ಒಂದು ವೇಳೆ ಮಕ್ಳು ಇದ್ವು ಅಂದ್ರೆ ನಿಮ್ಮ ಜೊತೆ ಬಂದಿದ್ರು ಅಂದ್ರೆ ಅವ್ರಿಗೆ ಆಟ ಆಡೋಕೆ ಇಲ್ಲದ ನೋಡ್ರಿ. ಇದು ಹೆಬ್ಬ ಒಯ್ದ್ರಿ, ಮುಟ್ಟಿದ್ರೆ ಅಂಜಿಗೆ ಬರುತ್ತೆ. ಮಕ್ಕಳಿಗೆ ಆಡೋಕೆ ರೀ ಇವೆಲ್ಲ ಅಡುಗೆ ಸಾಮಾನು. ಇಲ್ಲಿ ನೋಡ್ರಿ, ಪೆಂಗ್ವಿನ್ ಐತಿ, ಕರಡಿ ಅದಾವು, ಪಾಂಡ ಅದಾವು, ತಿಮಿಂಗ್ಲ ಐತಿ, ಕರಿ ತಿಮಿಂಗ್ಲ ಇಲ್ಲ, ಹುಲಿ, ಇಲ್ಲದ್ರು ಡೈನೋಸಾರ್ ಅದಾವ್ರಿ, ಕರಡಿ ಐತಿ. ಆಮೇಲೆ ಇದು ಆಟ ಆಡೋಕೆ ಇವೆಲ್ಲ ಅದಾವ್ರಿ. ನನಗೂ ಏನು ಆಟ ಆಡೋಕೆ ಬರ್ತಿದ್ದಿಲ್ಲ ರೀ, ಹಂಗೆ ಟ್ರೈ ಮಾಡಿದೆ. ಫ್ರೀ ಅದ ರೀ, ಇದೆಲ್ಲ ಫ್ರೀ. ಅದು ಮಕ್ಕಳು ಆಟ ಆಡೋದು, ಇದು ಬಿಲಿಯಾರ್ಡ್ಸ್ ಅಂತಾರೆ ಏನಂತಾರೆ ನೋಡ್ರಿ. ಆಮೇಲೆ 9ರಿಂದ 7ರಿಂದ ಸಂಜೆ 9 ಮಟ್ಟ ಜಿಮ್ ಫ್ರೀ ರೀ. ಜಿಮ್ ಮಾಡ್ಬೋದು. ಅದ 405 ರೂಪಾಯಿದಾಗ ಬೇಗದಂಗೆ. ಎಲ್ಲವೂ ಸ್ಟ್ಯಾಂಡರ್ಡಾಗಿ ಮೇಂಟೈನ್ ಮಾಡ್ಯಾರ ರೀ. ಎಲ್ಲವೂ ವರ್ಕಿಂಗ್ ಕಂಡೀಷನ್ ಅದ ರೀ. ಇಲ್ಲಿ ಸೈಕ್ಲಿಂಗ್ ಮಾಡ್ಬೋದು, ವೇಟ್ ಲಿಫ್ಟಿಂಗ್ ಮಾಡ್ಬೋದು, ಚಲೋ ಅದಾವೆ ರೀ. ನೀವು ಬೇಕಾದಂಗೆ ಯೂಸ್ ಮಾಡ್ಬೋದು ನೋಡ್ರಿ. ಅದು ಮಸ್ತ್ ಅದ ರೀ. ಇಲ್ಲಿ ಯೋಗ ಟೀಚರ್ದು ಒಂದು ಇದು ಪೋಸ್ಟರ್ ಇದ್ರಿ. ಆಮೇಲೆ ಯಾರು ಓದೋರಿದ್ರೆ ಇಂಗ್ಲೀಷ್ ಲೈಬ್ರರಿ ಇದ್ರಿ. ಲೈಬ್ರರಿ ಅಂದರೆ ಇಲ್ಲಿ ಎಲ್ಲವೂ ಇಂಗ್ಲೀಷ್ ಅದಾವೆ ರೀ. ಕನ್ನಡ ಏನಿಲ್ಲ, ಕನ್ನಡನೂ ಇಲ್ಲ, ಹಿಂದಿನೂ ಇಲ್ಲ, ತಮಿಳು ತೆಲುಗು ಇಲ್ಲ ರೀ. ಎಲ್ಲವೂ ಇಂಗ್ಲೀಷ್ ಅದಾವೆ ರೀ. ಆದರೆ ನೋಡಿ 450 ರೂಪಾಯಿದಾಗ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾರೆ. ಅಲ್ಲೇ ಕುಂತು ಓದ್ಬೋದು, ಹೊರಗೆ ತೊಗೊಂಡು ಹೋಗಿಲ್ಲ ಪುಸ್ತಕ ಎಲ್ಲ ನೋಡಿರಿ. ಬುಕ್ ಅದಾವು,
ಯಾರು ಓದ್ಕೊಂಡವ್ರು ಇದ್ರೆ ಇಲ್ಲಿ ನೀವು ಬೇಕಾದಂಗೆ ನೋಡ್ಬೋದು ರೀ. ಹಾಂ, ಲೈಬ್ರರಿ ನೋಡಿರಿ ಇಷ್ಟು ಕಲೆಕ್ಷನ್ ಅದು ಪಾಪ ₹450 ಇಷ್ಟೆಲ್ಲ ಕೊಡ್ತಾರೆ. ಇದು ಒಂದು ವೇಳೆ ಯಾರು ಓದೋರಿದ್ರೆ ಇಂಜಿನಿಯರಿಂಗ್ ಇದ್ರೆ ಅವ್ರ ಕಾನ್ಫಿಡೆನ್ಸ್ ಏನ್ರಿ ಇತ್ತಂದ್ರೆ, ಆಮೇಲೆ ಈ ಯಾರು ಇಂಜಿನಿಯರಿಂಗ್ ಇರ್ತಲ್ಲ ರೀ ಐ ಟಿದಾಗ ಮಾಡೋರು ಅವ್ರಿಗಿದ್ರೆ ಅಂದ್ರೆ ಆಫೀಸ್ನಾಗ ಕೆಲಸ ಉಳಿದಿತ್ತಂದ್ರೆ ಇಲ್ಲಿ ಬಂದು ಮಾಡ್ರಪ್ಪ, ಮೀಟಿಂಗ್ ಇದ್ರೆ ಮಾಡ್ರಪ್ಪ ಅಂತಂದು ವರ್ಕ್ ಸ್ಟೇಷನ್ಸ್ ಅದಾವೆ ರೀ. ಇದು ಫ್ರೀ, ಇಂಟರ್ನೆಟ್ ಅವ್ರದ್ದೇ ಇರ್ತೈತಿ, ಬೇಕಾದಂಗೆ ಯೂಸ್ ಮಾಡ್ಬೋದು. ಆಮೇಲೆ ಒಂದು ಕಾನ್ಫರೆನ್ಸ್ ಕಾಲ್ ಐತ್ರಿ. ಇದಕ್ಕೆ ನಾವು ಇದು ಚಾರ್ಜೇಬಲ್ ಗೊತ್ತಿಲ್ಲ ರೀ. ಅಂದ್ರೆ ಕಾನ್ಫರೆನ್ಸ್ ರೂಮ್ ಐತ್ರಿ. ಅಂದರೆ ನಿಮ್ಮದು ಒಂದು 10 ಜನ ನೀವು ಅಲ್ಲೇ ಇದ್ರಿ ಅಂತಂದ್ರೆ ಕಾನ್ಫರೆನ್ಸ್ ರೂಮ್ ಜೊತೆ ಕೊಟ್ಟಾರ್ರಿ ಅದು. ಇದು ಚಾರ್ಜೇಬಲ್ ಅಂತ ಏನಿಲ್ಲ, ಫ್ರೀ ಇರ್ಬೇಕಿದೆ, ಯುಟಿಲೈಸ್ ಮಾಡ್ಬೋದು. ಅಂದರೆ ಅದಕ್ಕೆ ನೀವು ಏನು ಮಾಡ್ಬೇಕು, ಬುಕ್ ಮಾಡ್ಬೇಕಾಗ್ತೈತಿ ನೋಡ್ರಿ. ಒಂದು 8-10 ಜನದ್ದು ಕಾನ್ಫರೆನ್ಸ್ ಕಾಲ್ ಮಾಡೋಕ್ಕೆ ಒಂದು ಕಾನ್ಫರೆನ್ಸ್ ರೂಮ್ ಐತ್ರಿ. ಡಿಸ್ಕಸ್ ಮಾಡೋಕ್ಕೆ ಕಂಪ್ನಿದು ಏನಾರ ಇದ್ರೆ, ನಿಮ್ದು ಏನಾರ ಕಂಪ್ನಿದು ಏನಾದರೂ ಇತ್ತಂದ್ರೆ ಮಾಡ್ಬೋದು ರೀ. ಮುಂದೆ ಇಲ್ಲಿ ನೇಲ್ ಆರ್ಟ್ ಅಂತ್ರಿ, ಊರಿಗೆ ಡಿಸೈನ್ ಮಾಡೋಕ್ಕೂ ಒಂದು ಇದೈತ್ರಿ ಒಳಗೆ. ಇಲ್ಲಿ ಮತ್ತು ಕಾಫಿ ಶಾಪ್ ಐತ್ರಿ. ಕಾಫಿ ಅಂದ್ರೆ ಫ್ರೀ ಕೊಡಲ್ಲ ರೀ, ರೊಕ್ಕ ಕೊಟ್ಟ. ಇವೆಲ್ಲ ಚಾರ್ಜಬಲ್. ಬಟ್ ಲೈಬ್ರರಿ ಆಯ್ತು, ಉಳ್ಕಿಗೆಲ್ಲ ಫ್ರೀ. ಲೈಬ್ರರಿ, ಹುಡ್ರದು ಆಟ ಆಡೋದು, ಗೇಮಿಂಗು ಅವೆಲ್ಲ ಫ್ರೀ. ಇದೇನೈತೆ ನೋಡ್ರಿ, ಮಸಾಜ್ ಸೆಂಟರ್ ಇದೆ. ಇದು ಎಲೆಕ್ಟ್ರಿಕಲ್ ಚೇರ್ಸ್ ಇರ್ತಾವೆ ರೀ, ಮಸಾಜ್ ಮಾಡ್ತಾವೆ. ಹೆಣ್ಮಗಳಿದ್ಲು ಎಷ್ಟು ತಾಸಿಗೆ 120 ಅಂದಲ್ರಿ. ಇನ್ನೂ ಒಂದು ಫುಲ್ಲು ಮೈಕೈ, ಕಾಲು, ಕೈ, ಗೂಣು ಇದ್ದಿದ್ದು ಒಂದು ಸ್ವಲ್ಪ ತುಟ್ಟಿ ಆಗುತ್ತಂತ್ರಿ ಒಂದು ತಾಸಿಗೆ ಅಂತಂತ ಹೇಳಿದ್ರು ಅವ್ರು. ಇದು ಚಲೋ ಐತೆ ನೋಡ್ರಿ. ಇದು ಚಾರ್ಜಬಲ್ ಇದೆ, ಇದು ಫ್ರೀ ಇಲ್ಲ ರೀ, ತಾಸಿಗೆ ಅಷ್ಟೇ ಅಂತ ಇರ್ತೈತಿ. ಇದಕ್ಕೂ ಟೈಮಿಂಗ್ 9 ಇದೆ ನೋಡ್ರಿ. ಎಸೊಟು ಅಂತಂದು ಬೆಂಗಳೂರು ವೈದೇಹಿ ಅಪೋಸಿಟ್ ಐತ್ರಿ ಎಸೊಟು ಅಂತ. ಇದು ಸೆಕ್ಯೂರಿಟಿ ಆಫೀಸು, ಅವ್ರದ್ದೇನೋ ಸೆಕ್ಯೂರಿಟಿ ಇರ್ಬೇಕು. ಮೇಲ್ ಫೀಮೇಲ್ ರೆಸ್ಟ್ ರೂಮ್ ರೀ ಇವು. ಅಂದ್ರೆ ಗೊತ್ತಲ್ಲ, ಬೈಲಿಗೆ ಹೋಗೋದು ಅವಕ್ಕೆಲ್ಲ ನಮ್ಮ ಭಾಷೆದಾಗ ಅನ್ಬೇಕಂದ್ರೆ. ಮುಂದೆ ಹೋದ್ರೆ ಅಂತಂದ್ರೆ ಇನ್ನೊಂದು ಐತ್ರಿ ಇಲ್ಲಿ ಆಟ ಆಡೋಕೆ. ಬೇಸರ ಆದ್ರೆ ಏನು ಮಾಡಿದ್ರಿ, ಎಷ್ಟು ಅಲ್ಲ ಹೋಗಿ ಮಕ್ಳು ಮಕ್ಕಳಂಕರ ಹಂಗಿಲ್ಲ, ಆಟ ಆಡೋದಪ್ಪ ಬೇಸರ ಆದ್ರೆ. ಕೇರಮ್ ಬೋರ್ಡ್ ಐತಿ. ಇದು ಏನೋ ಫುಟ್ಬಾಲ್ ಅಂತ ನೋಡ್ರಿ, ಒಂದು ಟೈಪ್ ಕೇರಮ್ ಬೋರ್ಡ್ ಐತ್ರಿ. ಇದು ಟ್ರೈ ಮಾಡಿದೀನಿ ರೀ ಆಟ ಆಡೋಕೆ. ಇದಕ್ಕೂ ಪ್ರಾಕ್ಟೀಸ್ ಬೇಕು, ಹಂಗೆ ಆಡೋಕ್ಕಾಗಲ್ಲ. ನಮ್ಮ ಕೇರಮ್ ಬೋರ್ಡ್ ಆಡ್ಬೋದು, ನಮ್ಗೆ ಗೊತ್ತಿದ್ದ ಆಟ. ಉಳ್ಕಿದ್ದು ಹಾಂ, ಇದು ಒಂದು ಟೈಪ್ ಮಜಾ ಇದ್ರಿ. ಇದು ಒಂದು ಟೈಪ್ ಫುಟ್ಬಾಲ್ ಇದ್ದಂಗೆ. ಇಲ್ಲಿ ಇರ್ತಾವಲ್ಲ ರೀ ಚಡಿಗೆ ಗೊಂಬೆ ಇರ್ತಾವೆ. ಗೊಂಬೆ ನಡಕ್ಕೆ ಬಾಲ್ ಇರುತ್ತೆ. ಆ ಬಾಲನ್ನು ಕೆಂಪಿದ್ದು ಒಂದು ನೀಲಿದ್ದ ಒಬ್ರು ಅವರು ಈಗ ನಾವು ಹೊಡೆಯೋಕೆ ಟ್ರೈ ಮಾಡಿದ್ದೀನಿ ರೀ, ಬಾಲ ಮುಟ್ಟಗಾಲಿಲ್ಲ ನೋಡ್ರಿ ಅದು. ಅದನ್ನು ಏನು ಮಾಡ್ಬೇಕು, ಒಂದು ಗ್ರೂಪ್ ಮಾಡ್ಕೊಂಡು, ಅಂದ್ರೆ ಒಬ್ಬ ಕೆಂಪು ಒಬ್ಬ ನೀಲಿ ಮಾಡ್ಕೊಂಡು ಗೋಲ್ ಮಾಡಿ ಮಾಡ್ಬೇಕು. ಇಲ್ಲಿ ಅದ ನೋಡ್ರಿ ಹೆಣ್ಮಗಳು. ಇದು ಏನಂತಂದ್ರೆ ಒಂದು ವಿಡಿಯೋ ಇರ್ತದೆ ರೀ, ಅಲ್ಲಿ ಕೆಳಗೆ ಅದ್ರದ್ದು ಇದು ಬರ್ತೈತೆ ರೀ, ಲಿರಿಕ್ಸ್ ಬರುತ್ತೆ ರೀ, ಅದನ್ನು ನೋಡಿ ಹಾಡ್ಬೇಕು ರೀ. ಅಂದರೆ ಬೇಸರದವರು ಮನಸ್ಸು ಬಿಚ್ಚಿ ಹಾಡಲಿ ಅಂತಂದು. ಹೌದಲ್ಲ ರೀ, ಮಸ್ತ್ ಅದು ನೋಡ್ರಿ. ಇಲ್ಲಿ ಕರೋಕೆ ಅಂತಾರೆ ರೀ, ನಮಗೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂತೇನಿಲ್ಲ ನೋಡ್ರಿ. ಆ ಹೆಣ್ಮಗಳು ಹಾಡೋದಿಲ್ಲ, ಗಂಡ್ಮಗಳು ಹಾಡ್ದಂಗೆ ಆಗ್ತದೆ ಅದು ನಮಗೆ. ಇಲ್ಲಿ ಗೇಮಿಂಗ್ ಸ್ಟೇಷನ್ ಐತ್ರಿ. ಗೇಮಿಂಗ್ ಸ್ಟೇಷನ್ಯಾಗ ರೀ ಇಲ್ಲಿ ಇದು ಚಾರ್ಜಬಲ್. ಅಂದರೆ ಎಲ್ಲ ಗೇಮ್ಸ್ ಇರ್ತಾವೆ ರೀ, ಲೇಟೆಸ್ಟ್ ಎಲ್ಲ ಗೇಮ್ ಇರ್ತಾವೆ. ಇಲ್ಲಿ ಪೇ ಮಾಡಿ, ಅಲ್ಲಿ ಹೆಂಗಂದ್ರೆ ಈಗ ಪೇಟಿಎಮ್ ಇರ್ತಾವಲ್ಲ, ಪೇಟಿಎಮ್ ಪೇ ಮಾಡಿದ್ರೆ ಅಂತಂದ್ರೆ ಆಟೋಮೆಟಿಕಾಗಿ ಓಪನ್ ಆಗ್ತೈತಿ. ಲಾಗಿನ್ ಆಗ್ಬೇಕು. ಹಾಗೆ ನೀವು ಏನದು ಗೇಮು ಕುಂತು ಆರಾಮ ಗೇಮ್ ಆಡ್ದೈತಲ್ಲ ರೀ, ಆ ಗೇಮು ಈ ಗೇಮ್ ಅಂದರೆ ಯಾವ್ಯಾವ ಅದ ನೋಡ್ರಿ. ಇದು ಡ್ಯಾನ್ಸಿಂಗ್ ರೂಮ್ ರೀ. ಇದು ಈ ಮ್ಯೂಸಿಕ್ ಹಾಕಿರ್ತಾರೆ ರೀ, ಡ್ಯಾನ್ಸ್ ಮಾಡೋದು. ನಾ ಮಾತು ಹೊಳೆ ಬಂದು ನಮ್ಮ ಸಾಮಾನು ಅದ ಮನೆಯಲ್ಲಪ್ಪ, ಇವ್ರೇನು ಮತ್ತೇನು ಹೊತ್ಕೊಂಡು ಹೋಗಿರೋದು ನೋಡ್ತೀನಿ ರೀ. ಎಲ್ಲವೂ ಕರೆಕ್ಟಾಗಿ ಇದ್ದು ರೀ. ಇದೆ ನೋಡ್ರಿ ಲಾಕಿಂಗ್. ಅದು ವಾಚನೆ ಇರುತ್ತಲ್ಲ ರೀ, ಅದ ಕೀ. ಅದಕ್ಕೆ ಹಿಡಿದು ಬಿಟ್ರೆ ಅಂತಂದ್ರೆ ಇಲ್ಲ ಐತಲ್ಲ ರೀ, ಅದಕ್ಕೆ ಹಿಡಿದು ಬಿಟ್ರೆ ತೆಗೆದು ಬಿಡ್ತಾರೆ. ಇಷ್ಟ ಹಾಕ್ಕೊಂಡು ಲಾಕರ್ ಅದಾವ್ರಿ, ಅದು ಲಾಕರ್ ರೂಮ್ನಾಗ. ಹಂಗೆ ನೋಡ್ರಿ, ಹೆಂಗೆ ಜೈಲ್ ಒಳಗೆ ಹೆಂಗೆ ಅದಾವೆ ಹಂಗತಿ ಲಾಕರ್ ಅದಾವೆ ರೀ. ಇವು ಸ್ಪೆಷಲ್ ಬೆಡ್ ರೀ, ರಾತ್ರಿ ಮಕ್ಕಳಕ್ಕೆ. ಎಲ್ಲ ಅಲ್ಲಿ ಅಡ್ಡಾಡಿ ಬರ್ತಿರಲಿಲ್ಲ, ಬೇಸರ ಆದ್ಮ್ಯಾಗ ಮಕ್ಕಳಕ್ಕೆ ಇವು ಸ್ಪೆಷಲ್ ಬೆಡ್ ರೀ. ಒಂದು ಸ್ವಲ್ಪ ಕಾಸ್ಟ್ಲಿ ಆಗ್ತವೆ. ಇವು ರೇಟ್ ಎಷ್ಟು ಅಂತ ಗೊತ್ತಿಲ್ಲ, ನೋಡ್ಬೇಕು. ಇದು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಸಪ್ರೇಟ್ ಬೇರೆ ಬೇರೆ ಅದಾವೆ ರೀ. ಇವು ಬೇರೆ. ಇನ್ನೂ ಒಂದು ಅದ ರೀ, ಈಗ ನಾವು ಯಾವ್ದು ಹೋಗಿದ್ವಿಲ್ಲ 400 ಇರ್ತದೆ, ಅದು ಬೇರೆ ಐತ್ರಿ. ನೋಡಿರಿ ಎಷ್ಟು ಸಿಸ್ಟಮ್ದಾಗ ಐತಿ. AC ಇರ್ತದೆ ರೀ, ಸಪ್ರೇಟ್ ಇರ್ತೈತಿ. ಮತ್ತು ಹೊಚ್ಕೊಳಕ್ಕೆ ಎಲ್ಲ ಇದು ಕೊಟ್ಟಿರ್ತಾರೆ ರೀ. ಇಲ್ಲಿ ನೋಡಿರಿ, ಇದು ಸಪ್ರೇಟಾಗಿ ಯಾರಿಗೆ ಕಾಣಬಾರ್ದು ಅಂತ ಹಿಂಗೆ ರೀ ಜಗ್ಗಿ ಬಿಟ್ರು ಅಂತಂದ್ರೆ ಒಳಗೆ ಸಪ್ರೇಟಾಗಿ ನಿಮ್ಗೆ ಅಂದರೆ ಯಾರಿಗೂ ಡಿಸ್ಟರ್ಬೆನ್ಸ್ ಆಗಂಗಿಲ್ಲ, ಪ್ರೈವಸಿ ಇರ್ತದೆ. ಚಲೋ ಅದ ರೀ ನೋಡಿರಿ.
ಪಿಲ್ಲು ಗಿಲ್ಲು ಎಷ್ಟು ನೀಟ್ ಅದ ನೋಡ್ರಿ. ಹೊಚ್ಕೊಳಕ್ಕೂ ಮಸ್ತ್ ಒಳ್ಳೆ ರಗ್ ಇದಂಗೆ ಇರ್ತದ್ರಿ. ಅದು ಸ್ವಚ್ಛ ಮಾಡ್ತಾರೆ. ಅದನ್ನು ಕ್ಲೀನ್ ಇರ್ತದೆ, ಎಲ್ಲ ಕ್ಲೀನ್ ಇರ್ತದೆ. ಎ ಸಿ ಇರ್ತದೆ, ನಿದ್ದೆ ಆರಾಮ ಮಾಡ್ಬೋದು. ಇದೇ ಟೈಪು ಇದು ನಾನು ಗಂಡ್ಮಕ್ಳು ತೋರಿಸ್ತೀನಿ. ಹೆಣ್ಮಕ್ಳದ್ದು ಹೆಂಗೆ ಇರ್ತದೆ ಅಂದ್ರೆ ಹೋಗಿಲ್ಲ ಆ ಕಡೆ, ಯಾಕಂದ್ರೆ ನಮಗೆ ಗಂಡ್ಮಕ್ಳಿಗೆ ಅಲವಿಲ್ಲ. ಇದು ನೋಡಿರಿ ಸ್ಲೀಪಿಂಗ್ ಪೂಡ್, ಇದು ಕರಿ $450 ರೀ ಇದು ಒಂದು ದಿವ್ಸಕ್ಕೆ. ಇಲ್ಲಿ ಹೆಂಗೆ ಇರ್ತದೆ ಅಂದ್ರೆ ಸಿಸ್ಟಮ್, ಇಲ್ಲಿ ಒಂದು 1000 ಜನ ಮಕ್ಕಳಾಗಿರ್ತದೆ ರೀ. ಇಲ್ಲ ಐತೆ ನೋಡಿರಿ ಬೆಡ್ ಅದಾವಲ್ಲ, ಒಂದು ಹೊತ್ಕೊಂಡು ಕೊಟ್ಟಿರ್ತಾರೆ ರೀ. ಬೆಡ್ ಇರ್ತದೆ. ಬೆಡ್ಡು ಹೆಂಗಂದ್ರೆ ಬಟನ್ ಒತ್ತಿದ್ರೆ ಮ್ಯಾಗ ಕೆಳಗೆ ಹಾಕೋದು ಇರ್ತದೆ ರೀ. ಬಟನ್ ತೋರಿಸ್ತೀನಿ ನಿಮ್ಗೆ. ಅದಕ್ಕೊಂದು ಟಿ ವಿ ಕೊಟ್ಟಿರ್ತಾರೆ, ಒಂದು ಹೆಡ್ಫೋನ್ ಕೊಟ್ಟಿರ್ತಾರೆ. ಅಲ್ಲಿ ಇಂಟರ್ನೆಟ್ ಇರ್ತೈತಿ. ಟಿ ವಿ ಬೇಕಾದ್ರೆ ಅಲ್ಲೇ ಕುತ್ಕೊಂಡು ಟಿ ವಿ ನೋಡ್ಬೋದು. ಇಲ್ಲೈತೆ ನೋಡಿರಿ ಬಟನ್. ಈ ಬಟನ್ ಒತ್ತಿದ್ರೆ ಅಂದ್ರೆ ಏನಾಗುತ್ತೆ ರೀ, ಅದು ನಮ್ಮದು ತೆಲುಗು ಬರುತ್ತಲ್ಲ, ಅದು ಮ್ಯಾಗ ಹಿಂಗೆ ಬರ್ತದೆ ರೀ. ಆಮೇಲೆ ಕೆಳಬೇಕಾದ್ರೆ ಹಿಂಗೆ ಮಾಡ್ಬೋದು. ಇದು ಅಲ್ಲೇ ಮಕ್ಕಂಡಾಗ ರಾತ್ರಿ ಒಂದಾಗಿಂದಾಗ ಬಂದರೆ ರೆಸ್ಟ್ ರೂಮ್ ರೀ. ಇಲ್ಲಿ ಇದೆ ನೋಡಿರಿ. ಹಾಂ ರೀ, ತಿಳಿತಿಲ್ಲ ರೀ. ಇದು ಬೆಂಗಳೂರು ವೈದ್ಯತಲ್ಲಿರೋದು ಎಸುಟು ಅಂತಂದು. ಮಸ್ತ್ ಐತೆ ರೀ, ಟ್ರೈ ಮಾಡಿರಿ. ನನಗೆ ಹಂಗಾರೆ ಭಾಳ ಲೈಕ್ ಆದ್ರಿ ಸರ್. ನೀವು ಎಂಜಾಯ್ ಮಾಡಿರಿ.